ಸಾರ್ವಜನಿಕರ ಬಳಕೆಗೆ ಇಲ್ಲ ಸಾರ್ವಜನಿಕರ ಶೌಚಾಲಯ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಉದಾಹರಣೆ. ನಗರಸಭೆ ಆಯುಕ್ತರೇ, ನಿಮ್ಮ ಗಮನ ಇತ್ತ ಹರಿದಿಲ್ವಾ? ಕೊಳೆತು ನಾರುತ್ತಿರುವ ಆಡಳಿತ ವ್ಯವಸ್ಥೆಗೆ ಶೌಚಾಲಯವೇ ಸಾಕ್ಷಿ. ಹೌದು, ಮುಳುಬಾಗಿಲು ನಗರದಲ್ಲಿ ನಗರಸಭೆ ವತಿಯಿಂದ ನಿರ್ಮಾಣವಾಗಿರುವ ಸಾರ್ವಜನಿಕ ಶೌಚಾಲಯವು ಅವ್ಯವಸ್ಥೆಯ ಆಗರವಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗಬ್ಬೆದ್ದು ನಾರುತ್ತಿರುವ ಶೌಚಾಲಯವನ್ನು ಯಾವೊಬ್ಬ ಮನುಷ್ಯನೂ ಬಳಕೆ ಮಾಡಲು ಸಾಧ್ಯವೇ ಇಲ್ಲದಂತಾಗಿದೆ. ಇನ್ನು ಈ ಶೌಚಾಲಯವನ್ನು ಶುಚಿಗೊಳಿಸಿ ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ವರದಿ ಸುರೇಶ್ ಟಮ್ಕ, ಮುಳುಬಾಗಿಲು. ಈ ನಾಗಸೇನೆಯ ಸಂಸ್ಥಾಪಕ ಅಧ್ಯಕ್ಷರು. ಇಲ್ಲಿ ನಾವು ಅನೇಕ ಬಾರಿ ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ, ಮತ್ತು ನಮ್ಮ ತಹಸೀಲ್ದಾರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಏನಂತಂದರೆ ಇಲ್ಲಿ ನಾವೇನಾದರೂ ಸ್ವಲ್ಪ ನ್ಯೂಸ್ ಮಾಡಿ ಏನಾದರೂ ಇದು ಮಾಡಿದಾಗ ಒಂದು ವಾರ ತೆಗಿತಾರೆ ಅಷ್ಟೇ. ಒಂದು ವಾರ ತೆಗೆದಾದ್ಮೇಲೆ ಯಾರೋ ಮುನ್ಸಿಪಾಲ್ಟಿ ಅವ್ರನ್ನ ಕಳಿಸ್ಕೊಡ್ತಾರೆ, ಇವ್ರನ್ನ ಅವ್ರು ಬಂದು ಒಂದು ವಾರ ತೆಗಿತಾರೆ ಅಷ್ಟೇ. ಒಂದು ವಾರ ತೆಗೆದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಮುಚ್ಚಿಬಿಡುತ್ತೆ. ಇವಾಗ ನೋಡಿ, ಇಲ್ಲಿ ಬೆಂಗಳೂರಿಂದ ಬರ್ತಕ್ಕಂಥ ರಿಜಿಸ್ಟ್ರಿ ಎಲ್ಲ ಬರ್ತಾರೆ. ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ, ತಾಲೂಕ್ ಪಂಚಾಯತಿ ಆಫೀಸ್ ಇದೆ, ಮತ್ತೆ ನಮ್ಮ ತೋಟಗಾರಿಕಾ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ಹಲವಾರು ಕಚೇರಿಗಳಿದಾವೆ. ಇದು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂಥರ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥದ್ದು. ಇಲ್ಲೇನು ಅಂತಂದ್ರೆ ಮುಖ್ಯವಾಗಿ ಅವ್ರಿಗೆ ನಗರಸಭೆ ಅವ್ರ ನಿರ್ಲಕ್ಷ್ಯ ಏನು ಅಂತಂದ್ರೆ ಇದರಿಂದ ಅವ್ರಿಗೆ ಆದಾಯ ಇಲ್ಲ. ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇವಾಗ ಬೇರೆ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಅಲ್ಲಿ 10 ರೂಪಾಯಿ ತಗೊಳ್ತಾರೆ. ಏನೋ ಇದಕ್ಕೆ ರೀಸಸ್ಗೆ ಹೋಗ್ಬೇಕು ಅಂದ್ರೆ 5 ರೂಪಾಯಿ ತಗೊಳ್ತಾರೆ, ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ 10 ರೂಪಾಯಿ ತಗೊಳ್ತಾರೆ. ಸೊ ಅಲ್ಲೆಲ್ಲ ಬೆನಿಫಿಟ್ಸ್ ಇದೆ ಅವ್ರಿಗೆ. ಸೊ ಇಲ್ಲೇನು ಅಂತ ಇಲ್ಲಿ ತಾಲೂಕು ಆಫೀಸ್ ಹತ್ರ ಯಾವುದೇ ರೀತಿಯಾದಂಥ ಬೆನಿಫಿಟ್ ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಶೌಚಾಲಯವನ್ನ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ನಾವು ಅದೇ ಕೆಲಸವಾಗಿ ಇವ್ರಿಗೂ ನಮ್ಮ ಶಾಸಕರ ಗಮನ ಕೂಡ ತಂದಿವಿ. ಶಾಸಕರ ಗಮನಕ್ಕೆ ತಂದಾಗ ಆಯ್ತು ಅಂತ ಅಂದ್ಬಿಟ್ಟು ಶಾಸಕರು ಒಂದು ವಾರ ಇಲ್ಲಿ ಓಪನ್ ಮಾಡಿದ್ರು. ಶಾಸಕರಿಗೆ ಹೇಳಿದ ಮೇಲೆ ಶಾಸಕರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಒಂದು ವಾರ ಓಪನ್ ಮಾಡಿದ್ರು. ಒಂದು ವಾರ ಓಪನ್ ಆದ್ಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಆಯ್ತು, ಬೀಗ ಆಯ್ತು. ಇವಾಗ ಮತ್ತೆ ಇದನ್ನ ರೆಡಿ ಮಾಡ್ಬೇಕು ಅಂದ್ರೂ ಕೂಡ ಇವಾಗ ಒಂದ್ಸಲ ಮುಚ್ಚಿಬಿಟ್ಟಿದೆ, ಮತ್ತೆ ರೆಡಿ ಮಾಡ್ರಕ್ಕೆ ನೋಡಿ ಬಾಗಿಲೆಲ್ಲ ಹೊಡೆದೋಗಿದೆ, ಎಲ್ಲ ಬಾಗಿಲೆಲ್ಲ ಹೊಡೆದೋಗಿದೆ, ಏನು ಇಲ್ಲ, ಟ್ಯಾಬ್ ಇಲ್ಲ, ಬರೀ ದುರ್ವಾಸನೆ ಹೊಡಿತಾ ಇದೆ. ಇಲ್ಲಿ ಸೊಂಪಿದೆ, ಆ ಸೊಂಪಲ್ಲಿ ನೀರು ಏನು ಅಂತಂದ್ರೆ ಇದಕ್ಕೆ ಪೈಪ್ ಲೈನ್ ಕೊಟ್ಟಿಲ್ಲ ಅವರು, ಪೈಪ್ ಲೈನ್ ಕಲೆಕ್ಷನ್ ಇಲ್ಲ. ಟ್ಯಾಕ್ಟ್ರಲ್ಲಿ ಮುನ್ಸಿಪಾಲಿಟಿ ಟ್ಯಾಕ್ಸ್ ಇದು ಟ್ಯಾಕ್ಟ್ರಲ್ಲಿ ಹೊಡ್ಕೊಳ್ತಾರೆ. ಒಂದು ಲೋಡ್ ಹೊಡ್ಕೊಂಡ್ರು ಎಷ್ಟು ದಿನ ಅಂತಿರುತ್ತೆ? ಒಂದ್ ದಿನ ಇರುತ್ತೆ, ಮಾರನೇ ದಿವಸ ಮತ್ತೆ ಟ್ಯಾಂಕರ್ ಅಲ್ಲಿ ಹೊಡಿಬೇಕಾಗುತ್ತೆ. ಸೊ ಈ ತರ ಸಮಸ್ಯೆಗಳೆಲ್ಲ ಇರೋದ್ರಿಂದ ನಗರಸಭೆ ಪೌರಾಯುಕ್ತರಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಇದ್ರ ಬಗ್ಗೆ ಇದು ಮಾಡ್ಬೇಕು. ಮತ್ತೆ ಇನ್ನೊಂದೇನಂತಂದ್ರೆ ತಹಸೀಲ್ದಾರ್ ಅವ್ರ ಕ್ವಾರ್ಟರ್ಸ್ ಇಲ್ಲೇ ಇದೆ. ಪ್ರತಿದಿನ ಅವರು ಇಲ್ಲಿ ಇದೇ ರೂಟ್ ಅಲ್ಲಿ ತಿರುಗಾಡ್ತಾ ಇರ್ತಾರೆ. ತಹಸೀಲ್ದಾರ್ ಇದೇ ರಸ್ತೆಯಲ್ಲಿ ಕ್ವಾರ್ಟರ್ಸ್, ತಹಸೀಲ್ದಾರ್ ಅವ್ರು ಹಿಂಗೆ ಬರ್ತಾ ಇರ್ತಾರೆ. ಕನಿಷ್ಠ ಪಕ್ಷ ನೋಡ್ಬೇಕಲ್ಲ ಯಾವ ರೀತಿ ಇದೇನೋ ಅಂತ ಅಂದ್ಬಿಟ್ಟಿದೆ. ಮೊನ್ನೆ ನಾವು ಯಾಕಂದ್ರೆ ಇಲ್ಲಿ ಹೇಳ್ಕೋಬಾರ್ದು ಪರಿಸ್ಥಿತಿ, ಯಾರೋ ಬೆಂಗಳೂರು ಅವರು ವಯಸ್ಸಾಗಿರ್ತಕ್ಕಂಥವ್ರು ರಿಜಿಸ್ಟರ್ ಬಂದಿದ್ದಾರೆ. ಅವ್ರು ಶೌಚಾಲಯ ಹೋಗಕ್ಕೆ ಇಲ್ಲಿ ಒದ್ದಾಡ್ಬಿಟ್ಟು ಪಾಪ ಲಾಸ್ಟ್ ಹೋಗ್ಬಿಟ್ಟು ಆ ಮೂಲೆಯಲ್ಲಿ ಹೋದ್ರು ಪಾಪ. ಅವ್ರು ಆ ಮೂಲೆಯಲ್ಲಿ ಹೋದ್ರು. ಯಾಕಂತಂದ್ರೆ ಇಲ್ಲಿ ಕೆಲವು ಎಲ್ಲ ಬರ್ತಾ ಇರ್ತಾರೆ, ಸಬ್ ರಿಜಿಸ್ಟರ್ ಆಫೀಸ್ ಬರ್ತಾರೆ, ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ, ಇವಾಗ ಪೆನ್ಷನ್ಸ್ ಬರ್ತಾ ಇಲ್ಲ, ಅವರೆಲ್ಲ ಇಲ್ಲಿ ಬರ್ತಾರೆ, ಸಾವಿರಾರು ಜನ ಇಲ್ಲಿ ತಿರುಗಾಡ್ತಾ ಇರ್ತಾರೆ. ಸೊ ಏನು ಅಂತಂದ್ರೆ ಇದನ್ನ ಒಂದು ಲಾಭದಾಯಕವಾಗಿ, ಈ ಒಂದು ಶೌಚಾಲಯ ಲಾಭದಾಯಕವಾಗಿ ಬಳಸಿದಿರಾ, ಒಂದು ಸಮಾಜ ಸೇವೆ ದೃಷ್ಟಿಯಲ್ಲಾದ್ರೂ ನಮ್ಮ ಮುನ್ಸಿಪಲ್ ಕಮಿಷನರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಎಲ್ಲಾದ್ರಲ್ಲೂ ದುಡ್ಡೇ ಬರುತ್ತೆ ಅಂದ್ರೆ ಬೇರೆ ಕಡೆ ದುಡ್ಡು ಬರುತ್ತೆ.
ಬೇರೆ ಬೇರೆ ಟ್ಯಾಕ್ಸ್ ಕಟ್ತಾರೆ, ಇನ್ನೊಂದ್ರಲ್ಲಿ ದುಡ್ಡು ಬರುತ್ತೆ. ಅದು ಬಂದ್ಬಿಟ್ಟು ಇದು ದುಡ್ಡು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಇದನ್ನ ಇದು ಮಾಡಿಲ್ಲ ಅಂತಂದ್ರೆ ಮುಂದಿನ ಸಲ ನಾವ್ಯಾರಾದ್ರೂ ಜಿಲ್ಲಾಧಿಕಾರಿಗಳು ಯಾರಾದ್ರೂ ಬಂದ್ರೆ ನಾವಿಲ್ಲಿ ರಸ್ತೆ ತಡೆ ಮಾಡಿಬಿಟ್ಟು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋಕೆ ಸಾರ್ವಜನಿಕ ಉಪಯೋಗ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರಿಗಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾರಾದ್ರೂ ಬಂದ ತಕ್ಷಣ ನಾವಿಲ್ಲಿ ರಸ್ತೆ ತಡೆ ಮಾಡಿಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಚ್ಚೆತ್ಕೋಬೇಕು. ಯಾಕಂದ್ರೆ ಪ್ರತಿಯೊಂದನ್ನು ನಾವು ಲಾಭದ ದೃಷ್ಟಿಯಿಂದ ನೋಡಕ್ ಹೋಗ್ಬಾರ್ದು. ನಾವು ನಗರಸಭೆ ಪೌರಾಯುಕ್ತರಿಗೆ ಹೇಳೋದು ಇಷ್ಟೇ, ಲಾಭದ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡಿ. ದಯವಿಟ್ಟು ಒಂದು ಸೇವಾ ಮನೋಭಾವನೆಯಿಂದ ಇಲ್ಲಿ ಶೌಚಾಲಯನ ಓಪನ್ ಮಾಡಿಬಿಟ್ಟು ಎಲ್ಲಿಗೂ ಅನುಕೂಲ ಮಾಡ್ಕೊಡಿ. ಫ್ರೀ ಬಿಡ್ರಿ, ಏನಾಗೋಗುತ್ತೆ? ಇವಾಗ ದುಡ್ಡು ಕೊಟ್ಟು ಬರ್ಬೇಕು ಅಂದ್ರೆ ಹಳ್ಳಿಗಳಿಂದ ಬಂದಿರ್ತಾರೆ ಜನ, ಪಾಪ ಇಲ್ಲಿ ತಾಲೂಕು ಕಚೇರಿಗೆ ಏನಕ್ಕೋ ಕೆಲಸಕ್ಕೆ ಬಂದಿರ್ತಾರೆ, ಪೆನ್ಷನ್ ಬಂದಿರಲ್ಲ, ಬರ್ತಾರೆ. ಅವ್ರಿಗೆ 10 ರೂಪಾಯಿ ನೀವು ಶೌಚಾಲಯಕ್ಕೆ 10 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬೇರೆ ಕಡೆ ಹೋಗ್ತಾರೆ. ಫ್ರೀ ಬಿಡಿ, ಏನಾಗೋಗುತ್ತೆ? ಎಲ್ಲೆಲ್ಲೋ ಎಷ್ಟೆಷ್ಟೋ ಕೋಟಿಗಳು ಲುಟಿಗಳು ಹೊಡಿತಾ ಇದ್ದೀರಾ, ಬೇರೆ ಬೇರೆ ಇದ್ರಲ್ಲೆಲ್ಲ ಕೋಟಿಗಳು ಲುಟಿಗಳು ಹೊಡಿತಾ ಇದ್ದೀರಾ. ಸೊ ಇದನ್ನೊಂದು ಫ್ರೀಯಾಗಿ ಮಾಡ್ಕೊಡಿ. ಫ್ರೀಯಾಗಿ ಮಾಡ್ಕೊಟ್ರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ನೀವು ದುಡ್ಡು ವಸೂಲಿ ಮಾಡಿ ಯಾವಾಗ ಹೋಗ್ತಾರೆ, ಅವಾಗ ಜನರು ಬರಲ್ಲ. ಹಳ್ಳಿಗಳಿಂದ ಜನ ಬಂದಿರ್ತಾರೆ, ಅವ್ರು ಇಲ್ಲಿ 10 ರೂಪಾಯಿ ಬಸ್ ಚಾರ್ಜ್, ಊರಿಂದ ಇಲ್ಲಿಗೆ 10 ರೂಪಾಯಿ, ಇಲ್ಲಿ ಶೌಚಾಲಯಕ್ಕೆ 10 ರೂಪಾಯಿ ಕೊಡಕ್ಕೆ ಅವ್ರಿಗೆ ಆಗುತ್ತಾ? ಸೊ ಆಗಲ್ಲ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಈ ಶೌಚಾಲಯನ ಓಪನ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಬಳಸಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸಲ ಒಂದು ಮೆಮೊರಂಡಮ್ ಕೊಡ್ತೀವಿ. ಅಷ್ಟೊಳಗೆ ಮಾಡಿಲ್ಲ ಅಂತಂದ್ರೆ ನಾವಿಲ್ಲಿ ರಸ್ತೆ ತಡೆ ಮಾಡಿಬಿಟ್ಟು ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ಎಚ್ಚರಿಕೆ ನೀಡ್ತಾ ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕ ಸೇವೆಗೆ ಶೌಚಾಲಯವನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಆಯುಕ್ತರಲ್ಲಿ ಹಾಗೂ ಶಾಸಕರಲ್ಲಿ ಮತ್ತೆ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಮಾಡಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವಿಲ್ಲಿ ರಸ್ತೆ ತಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಇದು ಎಷ್ಟು ವರ್ಷ ಆಗಿರುತ್ತೆ? ಸುಮಾರು ಇದನ್ನ ಕಟ್ಟಿ ಒಂದು 5-6 ವರ್ಷ, ಏನೋ ಒಂದು 10 ವರ್ಷನೇ ಆಗ್ತಾ ಇದೆ. 5-6 ವರ್ಷದಿಂದ ಕೂಡ ಸ್ವಲ್ಪ ದಿವಸ ಓಪನ್ ಮಾಡ್ತಾರೆ, 1 ವಾರ 15 ದಿವಸ ನಡೆಸ್ತಾರೆ ಅಷ್ಟೇ. ಮತ್ತೆ ನೀರಿಲ್ಲ, ಪೈಪ್ ಲೈನ್ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ಬಿಡ್ತಾ ಇದಾರೆ. ಪ್ರತಿ ಸಲ ಹಿಂಗೆ ಆಗ್ತಾ ಇರೋದು. ಯಾರಾದ್ರೂ ಒಬ್ರು ಎಚ್ಚೆತ್ಕೊಂಡು ಇಲ್ಲ ನ್ಯೂಸ್ ಏನಾದ್ರು ಮಾಡಿದಾಗ ನ್ಯೂಸ್ ಅಲ್ಲಿ ಬಂದ್ರೆ 1 ವಾರ ಎಚ್ಚೆತ್ಕೊಳ್ತಾರೆ, ನೀಟಾಗಿ ತೊಳಿತಾರೆ, ಬಂದಿದ್ದನ್ನೆಲ್ಲ ಕ್ಲೀನ್ ಮಾಡ್ತಾರೆ. 1 ವಾರ ಆದ್ಮೇಲೆ ಮತ್ತೆ ಯಥಾಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಅಡ್ಡಿ ಏನು ಅಂತಂದ್ರೆ ಇವಾಗ ಅಲ್ಲಿ ಒಳಗಡೆ ಪಿಟ್ ಆ ಕಡೆ ಇರೋದು, ಅಲ್ಲಿ ಬಂದು ಅವ್ರು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ನೀರಿಲ್ಲ, ಮೈನ್ ಇಂಪಾರ್ಟೆಂಟ್, ಇಲ್ಲಿ ಪೈಪ್ ಲೈನ್ ಇಲ್ಲ. ಮುನ್ಸಿಪಾಲಿಟಿ ಟ್ಯಾಂಕರ್ ಹೊಡ್ಸ್ಕೊಳ್ತಾರೆ. ಪೈಪ್ ಲೈನ್ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ರೆ 24 ಅವರ್ಸ್ ನೀರಿದ್ರೆ ರನ್ನಿಂಗ್ ಆಗುತ್ತೆ. ಇವಾಗ ಅವ್ರು ಕೇಳಿದ್ರೆ ಒಂದಿನ ತೆಗಿತಾರೆ, ಮಾರನೇ ದಿವಸ ಬಂದು ಕೇಳಿದ್ರೆ ಇಲ್ಲಿ ನೀರಿಲ್ಲ, ನೀರಾಗೋಗಿದೆ ಅಂತಾರೆ. ಮುನ್ಸಿಪಾಲಿಟಿ ಅವರು ಎಷ್ಟೋ ತೊಡೆಯಕ್ಕಾಗುತ್ತೆ? ಒಂದು ಪೈಪ್ ಲೈನ್ ಕೊಡ್ಬೇಕು. ಇಲ್ಲಿ ಮೈನ್ ನಗರಸಭೆಯಿಂದ ನೀರಿನ ವ್ಯವಸ್ಥೆ ಇದೆಯಾ? ಅಲ್ಲ, ಮಾಡ್ಬೇಕು. ಇವಾಗ ಮೈನ್ ಬೇರೆ ಕಡೆ ಎಲ್ಲ ಬರುತ್ತೆ. ಇವಾಗ ಪಾರ್ಕು ಇಲ್ಲ, ಆ ಪೈಪ್ ಲೈನ್ ಇಲ್ಲಿ ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ. ಇಲ್ಲ ಕನಿಷ್ಠ ಪಕ್ಷ ನಾನು ಹೇಳೋದು, ಇವಾಗ ಇಲ್ಲಿ ಫಿಲ್ಟರ್ ಇದೆ, TPS ಮುಂದ್ಗಡೆ ಒಂದು ಫಿಲ್ಟರ್ ಇದೆ. ಆ ಫಿಲ್ಟರ್ ಆಗ್ಬಿಟ್ಟು ಇವಾಗ ನಮಗೆ 1 ಗ್ಲಾಸ್ ನೀರು ಫಿಲ್ಟರ್ ಆಗ್ಬೇಕು ಅಂದ್ರೆ 3 ಗ್ಲಾಸ್ ವೇಸ್ಟ್ ಆಗುತ್ತೆ. ಅದೇ ನಾವು ಒಂದು ಪೈಪ್ ಲೈನ್ ಆಗ್ಬಿಟ್ಟು ಇಲ್ಲಿ ಸೊಂಬಕ್ ಬಿಟ್ರೆ ಆ ವೇಸ್ಟೇಜ್ ನೀರ್ನ ಇಲ್ಲಿ ಬಳಸ್ಕೋಬಹುದು. ನಾವು ಅದಕ್ಕೆ ಸಪರೇಟ್ ನೀರು ಹೊಡ್ಸ್ಕೊಳ್ಳೋಬೇಕಾಗಿಲ್ಲ. ಇಲ್ಲಿ TPS ಫಿಲ್ಟರ್ ಇದೆ, ಆ ಫಿಲ್ಟರ್ ಆಗ್ತಕ್ಕಂಥ ವೇಸ್ಟ್ ಇರಲ್ಲ, ಬೇರೆ ಕಡೆ ಹೋಗ್ತಾ ಇದೆ. ಅದಕ್ಕೆ ಒಂದು ಪೈಪ್ ಲೈನ್ ಕಲೆಕ್ಷನ್ ಕೊಟ್ಬಿಟ್ಟು ಸೊಂಪಲ್ಲಿ ಬಿಟ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ. ನೀವು ಹೊಡ್ಸೋಷ್ಟು ಇರಲ್ಲ, ಏನೂ ಇರಲ್ಲ. ಆ ಫಿಲ್ಟರ್ ನೀರು ಬಂದಾಗ ಆ ನೀರನ್ನೇ ಇಲ್ಲಿ ಬಳಸ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಸೊ ಯಾವ ಕಚೇರಿಗಳಲ್ಲೂ ಅಷ್ಟೇ ಶೌಚಾಲಯಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಸೊ ಇದ್ರ ಬಗ್ಗೆ ಅಧಿಕಾರಿಗಳಾಗಿರ್ಬೋದು, ಮಾನ್ಯ ಶಾಸಕರಾಗ್ಬೋದು, ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇದನ್ನ ಸಾರ್ವಜನಿಕ ಸೇವೆಗೆ ಯಾವುದು ಅಲ್ಲ ಪೆಟ್ಟಿಗೆಗಳು ಅಂತಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಖಾಲಿ ಇದ್ದಾಗ ಯಾರೋ ಒಬ್ರು ಬಂದೇ ಬರ್ತಾರೆ. ಇವಾಗ ಇಲ್ಲೆಲ್ಲ ನಡೀತಾ ಇದ್ದಾಗ ಯಾರು ಬರಲ್ಲ. ಇವಾಗ ಯಾರು ಜನರು ಬರಲ್ಲ ಅಂತಂದ್ರೆ ಅದು ಮುಚ್ಚಿಬಿಟ್ಟಿದ್ರೆ ಬಿಡು ನಾವ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಬದುಕೋಸ್ಕರ ಅವ್ರ ಅಂಗಡಿಗೆ ಇಟ್ಕೊಂಡಿರ್ತಾರೆ. ಎಲ್ಲ ಖಾಲಿ ಇತ್ತು. ಇವಾಗ ಇಷ್ಟು ದಿವಸ ಖಾಲಿ ಇತ್ತು, ಎಲ್ಲ ಬರ್ತಾ ಇದ್ರು, ಜನ ಹೋಗ್ತಾ ಇದ್ರು. ಇವಾಗ ಖಾಲಿ ಇಲ್ಲ, ಮುಚ್ಚ ಹಾಕಿದ್ದಾರೆ. ಸರಿ ಬಿಡು ಅಂತಂದ್ರೆ ಹೊಟ್ಟೆ ಪಾಡ್ಗೋಸ್ಕರ ಅಂಗಡಿಗೆ ಇಟ್ಕೊಂಡಿದ್ದಾರೆ. ನಾವು ಅವ್ರನ್ನ ತಪ್ಪು ಅನ್ನಕ್ಕಾಗಲ್ಲ. ಮೈನ್ ಏನು ಅಂತಂದ್ರೆ ಇವಾಗ ಇಲ್ಲಿ ವ್ಯವಸ್ಥೆ ಕರೆಕ್ಟ್ ಆಗಿದ್ದಾಗ ಬೇರೆ ಯಾರು ಬರಕ್ ಆಗಲ್ವಲ್ಲ. ಸೊ ಫೋಟೋ ತಗೋ.